ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ವಿರುದ್ಧವಾಗಿ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಜಮೀನನ್ನ ಪಡೆದುಕೊಂಡಿರುವಂತದ ಆರೋಪ ಕೇಳಿಬಂದಿದೆ. ಕೆಎಡಿಬಿಯಿಂದ ಸುಮಾರು 5 ಎಕರೆಯಷ್ಟು ಜಮೀನನ್ನ ಬಹಳ ಅಕ್ರಮವಾಗಿ ಇವರು ಮಂಜೂರು ಮಾಡಿಸಿಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಮೇಲ್ನೋಟಕ್ಕೆ ಅಧಿಕಾರ ದುರ್ಬಳಕೆ ಇದೆ ಅನ್ನುವಂತ ರೀತಿಯಾಗಿನೂ ಕೂಡ ಬಿಜೆಪಿ ಅದನ್ನ ಬಹಳ ಬಿಂಬಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಅದ್ಯಾವುದೇ ರೀತಿಯಾಗಿ ಡಿಫೆಂಡ್ ಮಾಡಿಕೊಂಡ್ರು ಕೂಡ ಇದರಲ್ಲಿ ಬಹಳ ಷಡ್ಯಂತ್ರ ಇದೆ ಅನ್ನುವಂಥದ್ದು ಬಿಜೆಪಿಯ ಆರೋಪ. ಹಾಗಾದ್ರೆ ಏನಿದು ಈ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಸುಮಾರು 5 ಎಕರೆ ಭೂಮಿ ಮಂಜೂರಾಗಿರುವಂತ ವಿಚಾರ ಯಾವ್ಯಾವ ರೀತಿಯ ಅಂತ ರಾಜಕೀಯ ತಿರುವನ್ನ ಪಡಿತಾ ಇದೆ? ಬನ್ನಿ ನೋಡೋಣ ಈ ರಿಪೋರ್ಟ್ ನಲ್ಲಿ. ಇದರಲ್ಲಿ PSIಗಳು ಅಂತ ಅರ್ಥ ಏನಿದೆ, ಇದನ್ನ ಯಾಕೆ ಕೊಟ್ರಿ? ಕೆಡಿಬಿಯ ಭೂಮಿಯನ್ನ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ. ಬಿಜೆಪಿ ನಾಯಕರಿಗೆ ನೈತಿಕತೆ ಇದ್ರೆ ಪೂಜೆ ಅಪ್ಪಾಜಿಗೆ ಫಸ್ಟ್ ಸರೆಂಡರ್ ಮಾಡಿ. ರಾಜ್ಯ ಸರ್ಕಾರದ ವಿರುದ್ಧ ಈಗ ಸ್ವಜನ ಪಕ್ಷಪಾತದ ಆರೋಪ ಹೆಗಲೇರಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಸೇರಿದ ಟ್ರಸ್ಟ್ಗೆ 5 ಎಕರೆ ಸಿಎ ಸೈಟ್ ರೂಪದಲ್ಲಿ ನೀಡಿರುವುದಾಗಿ ವಿಪಕ್ಷ ಬಿಜೆಪಿ ಆರೋಪಿಸಿದ್ದು, ಪ್ರಕರಣ ಈಗ ರಾಜಭವನದ ಮೆಟ್ಟಿಲನ್ನು ಹತ್ತಿದೆ. ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಸೇರಿದ ಟ್ರಸ್ಟ್ಗೆ 5 ಎಕರೆ ಜಾಗ ಮಂಜೂರು ಮಾಡಲಾಗಿದೆ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ದೇವನಹಳ್ಳಿಯಲ್ಲಿರುವ ಏರೋಸ್ಪೇಸ್ ಪಾರ್ಕ್ ಸಮೀಪದಲ್ಲಿ 5 ಎಕರೆ ಭೂಮಿಯನ್ನ ಕೆಐಎಡಿಬಿಯಿಂದ ಸಿಎ ಸೈಟ್ ಹೆಸರಲ್ಲಿ ಮಂಜೂರು ಮಾಡಿರೋ ಆರೋಪ ಕೇಳಿಬಂದಿದೆ. ಇದು ರಾಜಕೀಯ ನಾಯಕರ ಮಧ್ಯೆ ಆರೋಪ ಪ್ರತ್ಯಾರೋಪಕ್ಕೂ ಕಾರಣವಾಗಿದೆ. ಬಿಜೆಪಿಯ ಆರೋಪಕ್ಕೆ ಕೌಂಟರ್ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ, ಬಿಜೆಪಿಯವರಿಗೆ ನೈತಿಕತೆ ಇದ್ರೆ ಬಿಎಸ್ವೈರನ್ನ ಸರೆಂಡರ್ ಮಾಡಿಸಿ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ ಅಂತ ಕಿಡಿಕಾರಿದ್ರು. ಇವರೆಲ್ಲ ನೈತಿಕತೆ ಬಗ್ಗೆ ಇಷ್ಟು ಮಾತಾಡ್ತಾ ಇದಾರಲ್ಲ ಬಿಜೆಪಿ ಅವರು, ನೈತಿಕತೆ ಬರೇ ಸಿದ್ದರಾಮಯ್ಯ ಅವರಿಗಿರ್ಬೇಕು, ನಮಗಿರ್ಬೇಕಾ? ಯಾಕೆ ಇವರು ಪಾಕ್ಸ್ಕೋ ಕೇಸ್ನಲ್ಲಿ ಇವ್ರ ಅಪ್ಪಾಜಿಗೆ ಸರೆಂಡರ್ ಮಾಡಿಸ್ತಾ ಇಲ್ಲ? ಬಿಜೆಪಿ ನಾಯಕರಿಗೆ ನೈತಿಕತೆ ಇದ್ರೆ ಪೂಜೆ ಅಪ್ಪಾಜಿಗೆ ಫಸ್ಟ್ ಸರೆಂಡರ್ ಮಾಡಿಸ್ರಿ, ಆಮೇಲೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಿ, ಆಮೇಲೆ ನಮಗೆ ಬರ್ರಿ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆಯನ್ನೇ ಟಾರ್ಗೆಟ್ ಮಾಡಿದ ಛಲವಾದಿ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ದಾಖಲೆ ಬಿಚ್ಚಿತ್ತು. ಇದರ ಹಿಂದಿನ ತಂತ್ರಗಾರಿಕೆ ಏನು ಅಂತ ಪ್ರಶ್ನಿಸಿದ್ರು. ಎಲ್ಲ ಸುಮಾರು 10 ಎಕರೆಯಲ್ಲಿ ಇಂಥವೆಲ್ಲ ಮಾಡ್ತೀವಿ ಅಂತ ಅವ್ರು ತಗೊಂಡಿದ್ದಾರೆ. ನಾನು ಕೇಳ್ತಕ್ಕಂಥದ್ದು, ನೀವು ಸೈಟು ಕೊಡುವಾಗ ಇಂಡಸ್ಟ್ರಿಗಾಗಿ ನೀವು ಕೊಡ್ತಿರಲ್ಲ, ಅದನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಹಕ್ಕಿದೆ. ಇದು ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ಸು ಇವೆಲ್ಲನೂ ನಿಮಗೆ ಇಂಡಸ್ಟ್ರಿಯಲ್ ಬರಲ್ಲ, ಇದು ಕಮರ್ಷಿಯಲ್ ಬರ್ತವೆ. ಇಂಡಸ್ಟ್ರಿಯಲ್ ಶೆಡ್ಡು ಇದನ್ನು ಕೊಡೋದು ನಿಮ್ಮ ಹಕ್ಕು, ನೀವು ಕೊಟ್ಕೊಳ್ಳಿ. ಇವೆಲ್ಲ ಮಾಡಿರ್ತಕ್ಕಂಥದ್ದು ನೀವು ಇಂಡಸ್ಟ್ರಿಯಲ್ಲೇ ಕೊಡಬೇಕಾಗಿತ್ತು. ಇದರಲ್ಲಿ ಸಿಎ ಸೈಟ್ಗಳು ಅಂತ ಅರ್ಥ ಏನಿದೆ, ಇದನ್ನ ಯಾಕೆ ಕೊಟ್ರಿ? ಇದರ ಹಿಂದಿರ್ತಕ್ಕಂಥ ತಂತ್ರಗಾರಿಕೆ ಏನು? ಯಾರು ಜನರಲ್ ಕೊಟ್ರಿ? ಜನರಲ್ ಬರ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ನನ್ನ ಹತ್ರ ನೋಟಿಫಿಕೇಶನ್ ಕೂಡ ಇದೆ. ನೋಟಿಫಿಕೇಶನ್ ನಲ್ಲಿ ಎಲ್ಲೂ ಕೂಡ ಇಂಥ ಸೈಟು ಇಂಥದ್ದಕ್ಕೆ ನಾವು ಮುಡಿಪಿಟ್ಟಿದ್ದೇವೆ ಇಲ್ಲ. ಇದೆಲ್ಲವೂ ಕೂಡ ಕಾನೂನು ಬಾಹಿರ. ಅದಾದ್ಮೇಲೆ ನೀವು ಇದನ್ನು ಸಿಎ ಸೈಟ್ಗಳನ್ನ ನೀವು ಅಲಾಟ್ ಮಾಡಿರೋದು, ಅಲಾಟ್ ಮಾಡಬೇಕಂತಂದ್ರೆ ದೇರ್ ಆರ್ ಸೋ ಮೆನಿ ಪ್ರೊಸೀಜರ್. ಇನ್ನು ಬಿಜೆಪಿಯ ಮಾಜಿ ಶಾಸಕ ಪಿ ರಾಜೀವ್ ವಾಗ್ದಾಳಿ ನಡೆಸಿ ದಲಿತ ಸಮುದಾಯದವರು ಖರ್ಗೆ ಕುಟುಂಬವನ್ನ ಅಭಿವೃದ್ಧಿ ಮಾಡೋಕೆ ಇರೋದು ಅಂದುಕೊಂಡಿದ್ದಾರೆ ಅಂದ್ರು. ಕೆಡಿಬಿಯ ಭೂಮಿಯನ್ನ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ. ಮಾತು ಎತ್ತಿದರೆ ದಲಿತರ ಬಗ್ಗೆ, ದಲಿತರ ಅಭಿವೃದ್ಧಿಯ ಬಗ್ಗೆ ಮಾತನಾಡುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು, ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ದಲಿತರು ಕೇವಲ ಇವರ ಕುಟುಂಬವನ್ನ ಅಭಿವೃದ್ಧಿ ಮಾಡೋದಕ್ಕಾಗಿ ಇರುವಂತಹ ಒಂದು ಸಮೂಹ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯಪಾಲರಿಗೆ ದೂರು ನೀಡಿರುವ ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿರೋ ಕಾರಣ ಪ್ರಕರಣ ಗಂಭೀರತೆ ಪಡೆದುಕೊಂಡಿದೆ. ಇದೇ ಪ್ರಕರಣ ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವೆ ಮತ್ತೊಂದು ಹಂತದ ಸಂಘರ್ಷಕ್ಕೆ ವೇದಿಕೆ ಸೃಷ್ಟಿಸಿದಂತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.